ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮರೆವಿನ ಸಮಸ್ಯೆ ಡೆಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸುವ ಅಗತ್ಯ ಹೆಚ್ಚಾಗಿದೆ. ಈ ಡೆಮೆನ್ಷಿಯಾ ಅಂದ್ರೇನು, ಈ ಮರೆವಿನ ಸಮಸ್ಯೆಗೆ ನಾವು ಅನುಸರಿಸಬೇಕಾದ ಕ್ರಮಗಳೇನು, ಚಿಕಿತ್ಸೆ ಹೇಗೆ, ತಜ್ಞ ವೈದ್ಯರ ಭೇಟಿ ಆಗ್ಬೇಕಾ, ಇವೆಲ್ಲದರ ಕುರಿತು ನಮ್ಗೆ ಇವತ್ತು ಮಾಹಿತಿ ನೀಡಲಿಕ್ಕೆ ಮಹೇಶ್ ಆಸ್ಪತ್ರೆಯ ಖ್ಯಾತ ಮನೋವೈದ್ಯರಾದಂತಹ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಈ ಡೆಮೆನ್ಷಿಯಾ ಅಂದ್ರೇನು, ಮತ್ತೆ ಡೆಮೆನ್ಷಿಯಾ ಮತ್ತೆ ಈ ಮರೆವಿನ ಸಮಸ್ಯೆ ಇದು ಹೇಗೆ ಭಿನ್ನವಾಗಿದೆ? ಎರಡು ಒಂದೇನಾ, ಹೇಗೆ? ಅಲ್ಲ, ಎರಡು ಒಂದೇ ಅಂತ ಹೇಳಲಿಕ್ಕೆ ಬರುದಿಲ್ಲ. ಡಿಮೆನ್ಷಿಯಾ ಅಂದ್ರೆ ಪ್ರಿಡಾಮಿನೆಂಟ್ಲಿ ಮೆಮೊರಿ ಪ್ರಾಬ್ಲಮ್, ಅಂದ್ರೆ ನೆನಪಿದ ಶಕ್ತಿಯ ತೊಂದರೆ. ಇದ್ರ ಜೊತೆಗೆ ಬೇರೆ ಬೇರೆ ಥಿಂಕಿಂಗ್, ಬಿಹೇವಿಯರ್ ಅದ್ರ ಪ್ರಾಬ್ಲಮ್ ಇರುತ್ತೆ. ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂದ್ರೆ ದಿನಚರಿತ್ರೆಯ ಆಕ್ಟಿವಿಟೀಸ್ ಅದ್ರೊಳಗೂ ತೊಂದರೆ ಆಗುತ್ತೆ. ಇದಕ್ಕೆ ಕಾರಣಗಳು ತುಂಬಾ ಇದೆ. ಕಾಮನೆಸ್ಟ್ ಕಾಸ್ ಅಲ್ಝೈಮರ್ಸ್ ಡಿಮೆನ್ಷಿಯಾ, ಅದು ಬಿಟ್ಟು ಫ್ರಾಂಟೋಟೆಂಪರಲ್ ಡಿಮೆನ್ಷಿಯಾ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಮೆನ್ಷಿಯಾ ಅಂತ ಬೇರೆ ಬೇರೆ ಕಾರಣಗಳು ಇವೆ. ಓಕೆ, ಈಗ ಡೆಮೆನ್ಷಿಯಾ ಅಥವಾ ಮರೆವಿನ ಸಮಸ್ಯೆ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆ ಏನು ಅಂತ? ಜನರಲ್ ಮೇನ್ ಆಗಿರೋದು ಇದನ್ನ ಟ್ರೀಟ್ಮೆಂಟ್ ಇಲ್ಲ ಅಂತ ಹಾಗೆ ಬಿಡ್ತಾರೆ. ಇನ್ನು ಕೆಲವರು ತಿಳ್ಕೊಳ್ತಾರೆ ಅದಕ್ಕೆ ದೈವದಿಂದ ಬರುದು, ಭೂತ ತೊಂದರೆಯಿಂದ ಬರುದು, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅದೇ ಟ್ರೀಟ್ಮೆಂಟ್ ಹಾಗೆ ತಿಳ್ಕೊಳ್ತಾರೆ. ಅದು ಮೇನ್ ಆಗಿ ಕಂಡು ಬರೋ ತಪ್ಪು ಕಲ್ಪನೆ ಜನರಲ್ಲಿ. ಈಗ ಡಾಕ್ಟರ್, ಈಗ ವಯಸ್ಸಾದಂತೆ ಮರೆವಿನ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಇದು ಟು ಸರ್ಟನ್ ಲೆವೆಲ್ ಕರೆಕ್ಟ್. 60 ವರ್ಷದ ನಂತರ ನಮ್ಮ ಬ್ರೈನ್ ಇದು ಮೆಮೊರಿ ಪವರ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ. ಅಂದ್ರೆ ನಾವು ಕೀ ಎಲ್ಲಿಟ್ಟಿದ್ದೇವೆ, ಪರ್ಸ್ ಎಲ್ಲಿಟ್ಟಿದ್ದೇವೆ ಅದೆಲ್ಲ ಮರೆಯೋದು ಸಹಜ. ಆದ್ರೆ ಇದು ಜಾಸ್ತಿ ಆಗ್ಬಾರ್ದು. ಅಂದ್ರೆ ನಿಮ್ಗೆ ಇದರಿಂದ ತೊಂದ್ರೆ, ಡೈಲಿ ಆಕ್ಟಿವಿಟೀಸ್ ತೊಂದರೆ ಆಗ್ಬಾರ್ದು. ಆಗ ಅದು ಡಿಮೆನ್ಷಿಯಾ ಅಂತ ಹೇಳ್ತೇವೆ. ಅದು ಪ್ರೋಗ್ರೆಸಿವ್ ಆಗಿರ್ಬಾರ್ದು. ಪ್ರೋಗ್ರೆಸಿವ್ ಅಂದ್ರೆ ದಿನ ದಿನ ಜಾಸ್ತಿ ಆಗುದು, ಮತ್ತೆ ನಿಮ್ಮ ಡೈಲಿ ಆಕ್ಟಿವಿಟಿಗೆ ತೊಂದರೆ ಆಗುದು, ಇದೆಲ್ಲ ಇದ್ರೆ ಅದು ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಈಗ ಡೆಮೆನ್ಷಿಯಾ ಬರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ? ಡಿಮೆನ್ಷಿಯಾ ಬರ್ಲಿಕ್ಕೆ ತುಂಬಾ ಕಾರಣಗಳಿವೆ. ಒಂದು ಜೆನೆಟಿಕ್ ಕಾರಣ, ಇನ್ನೊಂದು ಬ್ರೈನ್ ಅಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿರೋದ್ ಕಾರಣ, ಸ್ಮೋಕಿಂಗ್, ಆಲ್ಕೋಹಾಲ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೀಗೆ ತುಂಬಾ ಕಾರಣಗಳಿವೆ. ಅದೇ ಇದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಇದು ಬರದ ಹಾಗೆ ಅನುಸರಿಸಬೇಕಾದ ಕ್ರಮಗಳೇನಿದೆ ಅಂತ? ಬರೋದಕ್ಕೆ ಬ್ರೈನ್ ಅನ್ನು ತುಂಬಾ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ರಿಟೈರ್ಮೆಂಟ್ ಅಂದ್ರೂ ಕೂಡಲೇ ಮನೇಲಿ ಕೂತ್ಕೊಳ್ಳೋದು, ಏನು ಮಾಡದೇ ಇರೋದಲ್ಲ. ಇದಕ್ಕೆ ತುಂಬಾ ಆಕ್ಟಿವಿಟೀಸ್ ಮಾಡ್ಬೇಕು. ಚೆಸ್ ಆಡ್ತಾ ಇರ್ಬೇಕು, ಸುಡೋಕು ಅಂತ ಗೇಮ್ ಗೊತ್ತಿರ್ಬೋದು ನಿಮ್ಗೆ, ಅದನ್ನ ಸಾಲ್ವ್ ಮಾಡು. ಕನ್ನಡದಲ್ಲಿ ಪದ ಬಂದ, ಇಂಗ್ಲಿಷ್ ಅಲ್ಲಿ ಕ್ರಾಸ್ ವರ್ಡ್ ಅಂತ ಹೇಳ್ತಾರೆ, ಇದನ್ನ ಸಾಲ್ವ್ ಮಾಡ್ಬೇಕು. ಮತ್ತೆ ಎಕ್ಸರ್ಸೈಸ್ ಡೈಲಿ ಫಾರ್ 5 minutes ಮಾಡಿದ್ರು ಸಹ ಒಳ್ಳೇದು. ಮತ್ತೆ ಎಲ್ಲಾ ನ್ಯೂಟ್ರಿಷನ್, ವಿಟಮಿನ್ ಇರುವಂತ ಆಹಾರ ತಗೊಳ್ಳೋದು ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ತಡಿಬಹುದು. ಇದು ಯಾಕೆ ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಬ್ರೈನ್ ಅಲ್ಲಿ ಕನೆಕ್ಷನ್ ಎಲ್ಲ ಇದಾಗ್ತಾ ಇರುತ್ತೆ. ಅದು ಎಷ್ಟೇ ಏಜ್ ಆದ್ರೂ ಆಗುತ್ತೆ. ನೀವು ಹೊಸ ಸಂಗೀತ ಕಲಿಬಹುದು, ಹೊಸ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಬಹುದು, ಆಗ ಬ್ರೈನ್ ಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಆಗ ಬ್ರೈನ್ ಡಲ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಸುಡೋಕೋ ಇರ್ಬೋದು, ಓದುದು, ಸಂಗೀತ, ಅದೇ ನಾನು ಹೇಳಿದಲ್ಲ, ನ್ಯೂರೋಪ್ಲಾಸ್ಟಿಸಿಟಿಯಿಂದ ಬ್ರೈನ್ ಡಲ್ ಆಗೋದನ್ನು ಪ್ರಿವೆಂಟ್ ಮಾಡಬಹುದು ವಿತ್ ಏಜ್. ನೀವು ಲ್ಯಾಂಗ್ವೇಜ್ ಕಲಿಯೋದಾಗ್ಲಿ, ನೀವು ಹಾಬಿ ಕಲಿಯೋದು, ಇದೆಲ್ಲ ಮಾಡಿದ್ರೆ ಡಿಮೆನ್ಷಿಯಾವನ್ನು ಪ್ರಿವೆಂಟ್ ಮಾಡಬಹುದು. ಅಂದ್ರೆ ನೀವು ಬ್ರೈನ್ ಅನ್ನು ಆಕ್ಟಿವ್ ಆಗಿ ಇಡ್ತೀರಾ. ಇಲ್ಲಾಂದ್ರೆ ಏನ್ ಮಾಡ್ತೀರಾ, ಬರೀ ಸಿಂಪಲ್ ಜೀವನ ಮಾಡ್ಕೊಂಡು ಏನು ನೀವು ಅದಕ್ಕೆ ಬ್ರೈನ್ ಏನ್ ಆಕ್ಟಿವಿಟಿ ಕೊಡುದಿಲ್ಲ. ಒಮ್ಮೆ ರಿಟೈರ್ಡ್ ಆದ 60 ಏಜ್ ನಂತರ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಹಾಗೆ ಅದನ್ನ ಅವಾಯ್ಡ್ ಮಾಡೋದನ್ನ ತಪ್ಪಿಸ್ಬೇಕು. ಈಗ ಅದರ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದು, ಬ್ರೈನ್ ರಿಲೇಟೆಡ್ ಆಕ್ಟಿವಿಟೀಸ್ ಗೆ ಇನ್ವಾಲ್ವ್ ಆಗೋದು. ಅದಕ್ಕೆ ಬ್ರೈನ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಈಗ ಮರೆವಿನ ಸಮಸ್ಯೆ ಅನ್ನೋದು ಈಗ ವ್ಯಕ್ತಿಯನ್ನ ಹೊರತುಪಡಿಸಿ ಅವರ ಕುಟುಂಬದವರು ಯಾವ ರೀತಿ ಎಲ್ಲ ಅನುಸರಿಸಬೇಕಾದ ಕ್ರಮ ಏನು? ಕರೆಕ್ಟ್. ಅದ್ರಲ್ಲಿ ಏನಂದ್ರೆ ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತೀವಿ ನಾವು, ಅಥವಾ ಬರ್ನ್ ಔಟ್ ಸಿಂಡ್ರೋಮ್. ಅವ್ರು ಏನ್ ಮಾಡ್ಬೇಕಂದ್ರೆ ಒಬ್ಬರೇ ಅವರನ್ನು ಯಾವಾಗ್ಲೂ ಕೇರ್ ತಗೊಳ್ಬಾರ್ದು. ಅದನ್ನ ಡಿವೈಡ್ ಮಾಡ್ಬೇಕು ವರ್ಕ್ ಅನ್ನು ಅವ್ರ ಮನೆಯವರೊಳಗೆ. ಮತ್ತೆ ಅವರು ಬರೀ ಅದೇ ಕೆಲಸದಲ್ಲಿ ಇನ್ವಾಲ್ವ್ ಆಗುದಲ್ಲ, ಬೇರೆಯವ್ರ ಜೊತೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೇಕು. ಆಗ ಅವರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ ಕೆಲವು ಏನಾಗುತ್ತೆ ಅಂದ್ರೆ ಅವ್ರು ಯಾವಾಗ್ಲೂ ಅವ್ರು ನೋಡ್ಕೊಂಡು ಅವ್ರಿಗೆ ಬೇಜಾರು, ಡಿಪ್ರೆಷನ್, ಆಂಗ್ಸೈಟಿ ಬರುತ್ತೆ. ಅಂತದೇನಿದ್ರೆ ಅದಕ್ಕೂ ಕೌನ್ಸಿಲಿಂಗ್ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಇದೆಲ್ಲ ಫ್ಯೂ ಟಿಪ್ಸ್. ಈಗ ಆಹಾರ ಪದ್ಧತಿಗಳ ಬಗ್ಗೆ ನಾವು ನೋಡೋದಾದ್ರೆ,
ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಅದೇ ಹೆಚ್ಚು ಕಡಿಮೆ ಆಗ ಹೇಳಿದಾಗೆ ಯಾವ್ಯಾವ ವಿಟಮಿನ್, ಯಾವ್ಯಾವ ಥೈರಾಯ್ಡ್ ಅಂತ ಪ್ರಾಬ್ಲಮ್ ಎಲ್ಲ ಬರ್ದೇ ಇದ್ದಾಗೆ ನೀವು ಯಾವ ನ್ಯೂಟ್ರಿಷನ್ ಅಂದ್ರೆ ಹೆಲ್ದಿ ನ್ಯೂಟ್ರಿಷನ್ ಅಂತ ಹೇಳ್ತೀವಲ್ಲ, ನೀವು ಅದನ್ನು ಫಾಲೋ ಮಾಡಿದ್ರೆ ಆಯ್ತು. ಗ್ರೀನ್ ಲೀಫ್ ವೆಜಿಟೇಬಲ್ಸ್, ತರಕಾರಿ ಮಾತ್ರ ತಿನ್ನೋರಿಗೆ ವಿಟಮಿನ್ B12 ಡಿಫಿಷಿಯನ್ಸಿ ಬರುತ್ತೆ, ಅಲ್ಲೂ ಸಹ ಡಿಮೆನ್ಷಿಯಾ ಆಗೋ ಚಾನ್ಸಸ್ ಇರುತ್ತೆ. ಅವರು ವಿಟಮಿನ್ B12 ಸಪ್ಲಿಮೆಂಟ್ ತಗೊಳ್ಬೇಕಾಗುತ್ತೆ. ಇದೊಂದು ಉದಾಹರಣೆ ಕೊಟ್ಟದ್ದು. ಓಕೆ, ಈಗ ನೀವು ವಯಸ್ಸಾದಂತೆ ಡೆಮೆನ್ಷಿಯಾ ಅಂತ ಹೇಳಿದ್ರಿ, ಅಂದ್ರೆ ಸಣ್ಣವರಲ್ಲಿ ಕೂಡ ಬರುವ ಸಾಧ್ಯತೆ ಇರುತ್ತಾ ಅಂತ? ತುಂಬಾ ರೇರ್ ಅದು. ಲೆವಿ ಬಾಡಿ ಡಿಮೆನ್ಷಿಯಾ, ಪಾರ್ಕಿನ್ಸನ್ ಡಿಮೆನ್ಷಿಯಾ, ಫೊಂಟೋಟೊಪ್ನರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದೆಲ್ಲ 40-50 ಏಜ್ಗೆ ಬರುತ್ತೆ. ಯೂಶಲಿ ಡಿಮೆನ್ಷಿಯಾ ಅಂತ ಹೇಳೋದು 60 ನಂತರ ಏಜ್ ಆದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಯಂಗ್ ಏಜ್ ಅಲ್ಲಿ ಬರೋದು ತುಂಬಾ ರೇರ್, ಆದ್ರೆ ಬರ್ಲೂಬಹುದು, ಬಟ್ ಬರುತ್ತೆ ಅಂತ ಇದಿಲ್ಲ. ಈಗ ಈ ಡೆಮೆನ್ಷಿಯಾ ಅಥವಾ ಮರವಿನ ಸಮಸ್ಯೆ ಕಂಡು ಬಂದಾಗ ಯಾವ ಸಮಯದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ? ನೋಡಿ, ನಾರ್ಮಲ್ ಆಗಿ ನಮ್ಗೆ ಆಗ ಹೇಳಿದ ಪರ್ಸ್ ಮರೆಯೋದು, ಕೀ ಮರೆಯೋದು, ಮತ್ತೆ ತಿಂಡಿ ತಿನ್ನೋದು ಏನಂತ ಬೆಳಿಗ್ಗೆ ಮರ್ತು ಹೋಗುದು, ಸಂಬಂಧಿಕರ ಹೆಸರು ಮರ್ತು ಹೋಗುದು, ಅಪರೂಪ, ಡಿಸ್ಟೆಂಟ್ ರಿಲೇಟಿವ್ ಅಪರೂಪ ಆದ್ರೆ ನೀವು ಅದ್ರ ಬಗ್ಗೆ ಹೆಚ್ಚು ಇದ್ ಮಾಡಬಾರ್ದು. ಬಟ್ 60-70 ನಂತರ ಇದು ಪುನಃ ಆಗುದು, ಅವ್ರಿಗೆ ಏನಂತ ನೆನಪೇ ಆಗುದಿಲ್ಲ, ಯಾರಂತ ಕ್ಲೂ ಕೊಟ್ಟು ನೆನಪಾಗೋದಿಲ್ಲ, ಆಗ ಮಾತ್ರ ಈಗ ನೀವು ಅದು ವಾರ್ನಿಂಗ್ ಸೈನ್ ಅಂತ ಹೇಳ್ತೇವೆ ನಾವು ಡಿಮೆನ್ಷಿಯಾ. ಓಕೆ ಸರ್, ಈಗ ಅಂದ್ರೆ ಇತ್ತೀಚಿನ ಜೀವನ ಶೈಲಿ ನಾವು ಅಂದ್ರೆ ಏನು ಟೆಕ್ನಾಲಜಿಯನ್ನ ಜಾಸ್ತಿ ಆಗಿ ಬಳಸ್ತಾರೆ, ಇದರಿಂದ ಡಿಮೆನ್ಷಿಯಾ ಬರುತ್ತಾ? ಡಿಮೆನ್ಷಿಯಾ ಬರ್ಬೋದು, ಯಾಕಂದ್ರೆ ನಮ್ದು ಟೆಕ್ನಾಲಜಿಯಿಂದ ಲೈಫ್ ಸ್ಟೈಲ್ ಅನ್ನೋದು ಸೆಡೆಂಟರಿ ಆಗಿದೆ. ಅಂದ್ರೆ ನಾವು ಏನು ಆಕ್ಟಿವಿಟಿ ಮಾಡೋದಿಲ್ಲ, ಯಾವಾಗ್ಲೂ ಮೊಬೈಲ್, ಇಂಟರ್ನೆಟ್ ಅದ್ರೊಳಗೆ ಹ್ಯಾಂಗ್ ಅಂದ್ರೆ ಲಿಂಕ್ ಚೈನ್ ತರ ಅದಕ್ಕೆ ಇದಾಗಿ ಬೌಂಡ್ ಆಗಿರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ಬ್ರೈನ್ ಹೋಗೋರ ಡಲ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಡಿಮೆನ್ಷಿಯಾಗೆ ಏನಾದ್ರು ಪರೀಕ್ಷೆಗೆ ಒಳಪಡ್ಬೇಕು, ಏನಾದ್ರು ಪರೀಕ್ಷೆ ಉಂಟಾ, ಟೆಸ್ಟ್ ಗಳೇನಾದ್ರು ಇದೆಯಾ? ಡಿಮೆನ್ಷಿಯಾಗೆ ಸ್ಪೆಸಿಫಿಕ್ ಆಗಿ ಟೆಸ್ಟ್ ಇಲ್ಲ. ಇವಾಗ ರಿಸರ್ಚ್ ಲೆವೆಲ್ ಅಲ್ಲಿ ಬ್ರೈನ್ ಟೆಸ್ಟ್ ಬಂದಿದೆ, ಬ್ಲಡ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಅದು ತುಂಬಾ ಕಾಸ್ಟ್ಲಿ ಮತ್ತೆ ಓನ್ಲಿ ರಿಸರ್ಚ್ ಲೆವೆಲ್ ಅಲ್ಲಿ ಇದೆ. ಕಾಮನ್ ಆಗಿ ಮಾಡೋದು ನಾವು ವಿಟಮಿನ್ ಲೆವೆಲ್ಸ್, ಥೈರಾಯ್ಡ್ ಲೆವೆಲ್ಸ್, ಶುಗರ್ ಲೆವೆಲ್ಸ್ ಅದೆಲ್ಲ ಮಾಡ್ತೀವಿ. ಅದ್ರೊಳಗೆ ಏನಾದ್ರು ಸಮಸ್ಯೆ ಇದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲ ಅಂದ್ರೆ ಅದು ಆಲ್ಝೈಮರ್ ಡಿಮೆನ್ಷಿಯಾ ಅಂತ ಆಗ ಹೇಳಿದಲ್ಲ, ಅದಕ್ಕೆ ಕಾಸ್ಟ್. ಪ್ಲಸ್ CT ಸ್ಕ್ಯಾನ್ ಅಥವಾ MRI ಸಹ ಮಾಡ್ತಾರೆ ಬ್ರೈನ್ ಇಂದ. ಅದರಲ್ಲಿ ಬ್ರೈನ್ ಸೈಜ್ ಚಿಕ್ಕದಾಗಿರುತ್ತೆ ನಾರ್ಮಲ್ ಅವರ ಬ್ರೈನ್ ಗಿಂತ, ಅದೊಂದು. ಮತ್ತೆ HMSC, MMSC, ನ್ಯೂರೋಸೈಕಾಲಜಿಕಲ್ ಇದೆಲ್ಲ ಸೈಕಾಲಜಿಕಲ್ ಟೆಸ್ಟಿಂಗ್. ಇದ್ರಲ್ಲೂ ಏನಾದ್ರೂ ಬ್ರೈನ್ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟಿಗೆ ಡೆಫಿಷಿಯನ್ಸಿ ಇದ್ರೆ ನಮ್ಗೆ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಡಿಮೆನ್ಷಿಯಾ ಅಥವಾ ಮರವಿನ ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮಹೇಶ್ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಈಗೊಂದು ಸಣ್ಣ ವಿರಾಮ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ BP ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಂದ್ರೆ ಯಾವ ಸೂಚನೆ ಬಂದಾಗ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು? ಅದೇ ಕಾಮನ್ ಆಗಿ ಮೆಮೊರಿ ಪ್ರಾಬ್ಲಮ್ಸ್ ಮೋರ್ ದೆನ್ 3 to 6 months. ಯಾಕಂದ್ರೆ ಒಮ್ಮೆ ನಮ್ಗೂ ಮರ್ತೋಗುತ್ತೆ, ನಿಮ್ಗೂ ಮರ್ತೋಗುತ್ತೆ, ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಲ್ಲ. ಆದ್ರೆ ಇದು ರಿಪೀಟೆಡ್ಲಿ ಡೇ ಬೈ ಡೇ ಜಾಸ್ತಿ ಆಗೋದು, ನಿಮ್ಗೆ ದಿನಚರಿತ್ರೆಯಲ್ಲಿ ತೊಂದರೆ ಆಗೋದು, ಆಗ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ಒಂದು ಕನ್ಸಲ್ಟೇಷನ್ ತಗೊಳ್ಬೇಕು. ಒಂದು ಸೈಕ್ಯಾಟ್ರಿಸ್ಟ್ ಇಲ್ಲ ನ್ಯೂರಾಲಜಿಸ್ಟ್ ಹತ್ರ ತಗೊಳ್ಬೇಕು.
ಡಾಕ್ಟರ್, ಈಗ ನೀವು ಹೇಳಿದ್ರಿ ಟೆಸ್ಟ್ಗಳಿದೆ, ಈ ರೀತಿ ಟೆಸ್ಟ್ಗೆಲ್ಲ ಒಳಪಡಬೇಕಾಗತ್ತೆ ಅಂತ ಹೇಳಿ. ಈ ಟೆಸ್ಟ್ಗಳಿಂದ ವ್ಯಕ್ತಿ ಮೇಲೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಅಂತ? ಇಲ್ಲ, ಇದು ಯಾರು ಮಾಡ್ಕೊಳ್ಬಹುದು, 60 ವರ್ಷದ ನಂತರ ಮಾಡ್ಕೊಳ್ಬಹುದು. ಬಟ್ ಸುಮ್ನೆ ಮಾಡ್ಬೇಕಂತಿಲ್ಲ. ಅವ್ರಿಗೆ ಮೆಮೊರಿ ಅಥವಾ ಬಿಹೇವಿಯರಲ್ ಅಂತದೇನೋ ಪ್ರಾಬ್ಲಮ್ ಇದ್ರೆ ಮಾತ್ರ ಮಾಡ್ಬೇಕು. ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಥಿಂಕಿಂಗ್, ಕೆಲವೊಮ್ಮೆ ಅವರಿಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ ದುಡ್ಡು ಕತ್ಕೊಂಡು ಹೋಗಿದ್ದಾರೆ, ನನ್ಗೆ ಯಾರು ತೊಂದರೆ ಕೊಡ್ತಾರೆ, ಆ ತರ ಥಿಂಕಿಂಗ್ ಚೇಂಜ್ ಆಗುತ್ತೆ. ಇನ್ ಕೆಲವೊಮ್ಮೆ ಅವ್ರ ಬಿಹೇವಿಯರ್ ಅಂದ್ರೆ ಸಡನ್ಲಿ ಮೃದು ಸ್ವಭಾವ ಇದ್ದವ್ರು ತುಂಬಾ ಕೋಪ ಮಾಡ್ಕೊಳ್ಳೋದು, ಮತ್ತೆ ತುಂಬಾ ಜಾವಿಯಲ್ ಆಗಿರೋದು, ಅವ್ರು ಯಾವಾಗ್ಲೂ ಸೈಲೆಂಟ್ ಆಗಿರೋರು ತುಂಬಾ ಜೋಕ್ಸ್ ಮಾಡೋದು, ಅಥವಾ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅದರಲ್ಲಿ ಅವರಿಗೆ ಡೈಲಿ ಮಾತಾಡೋ ಶಬ್ದಗಳು ಗೊತ್ತಾಗಲ್ಲ. ಇನ್ ಕೆಲವರಿಗೆ ಡೈಲಿ ಆಕ್ಟಿವಿಟೀಸ್ ಗೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಶರ್ಟ್ ಹಾಕೋದ್ ಮರ್ತ ಹೋಗುತ್ತೆ, ಶೂ ಹಾಕೊಳ್ಳೋದು ಮರ್ತ ಹೋಗುತ್ತೆ. ಇದೆಲ್ಲ ಒಂದು ಡಿಮೆನ್ಷಿಯಾದ ಲಕ್ಷಣಗಳು. ಇದು ಲಕ್ಷಣಗಳಾಯ್ತು. ಈಗ ನೀವು ಟ್ರೀಟ್ಮೆಂಟ್ ನಂತರ ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಅಂತ? ಟ್ರೀಟ್ಮೆಂಟ್ ಅದರಲ್ಲಿ ಫಾರ್ಮಕೋಥೆರಪಿ ಅಂತ ಹೇಳ್ತೀವಿ ನಾವು. ಅದರಲ್ಲಿ ರಿವಾಸ್ಟಿಗ್ಮಿನ್, ಡೋನಪೆಜಿಲ್, ಮೆಮೆಂಟಿನ್ ಅಂತ 3-4 ಡ್ರಗ್ಗಳಿವೆ. ಇದರಲ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ ಬರಲ್ಲ ಡಿಮೆನ್ಷನ್, ಆದ್ರೆ ತಡೆಗಟ್ಬೋದು. ಮುಂದೆ ಜಾಸ್ತಿ ಆಗದಿದ್ದಾಗೆ ಕಂಟ್ರೋಲ್ ಮಾಡ್ಬೋದು, ಕ್ಯೂರ್ ಮಾಡಕ್ಕಾಗಲ್ಲ. ಇನ್ ಕನ್ನಡದಲ್ಲಿ ನೀವು ಹೇಳ್ತೀರಲ್ಲ ತಡೆಗಟ್ಟಬಹುದು, ಇನ್ನು ಜಾಸ್ತಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಸೈಡ್ ಎಫೆಕ್ಟ್ ಅಂತ ಹೆದರುವಂತ ಸೈಡ್ ಎಫೆಕ್ಟ್ ಏನಿಲ್ಲ. ಕಾಮನ್ ಆಗಿ ಎಲ್ಲಾ ಔಷಧಿಗಳಲ್ಲಿ ಕಂಡು ಬರುವಂತ ಸೈಡ್ ಎಫೆಕ್ಟ್ ಇದೆ. ಅಂದ್ರೆ ನಾಸಿಯಾ ಅಂದ್ರೆ ವಾಂತಿ ಬಂದಾಗೆ ಆಗೋದು, ಕೆಲವರಿಗೆ ವಾಂತಿಯೇ ಬರ್ತದೆ ಸ್ವಲ್ಪ, ಇನ್ ಕೆಲವರಿಗೆ ಲೂಸ್ ಮೋಷನ್ ತರ ಆಗೋದು. ಇದು ಕಾಮನ್ ಆಗಿ ಕಂಡು ಬರೋದು. ಎಲ್ಲರಿಗ್ ಬರುತ್ತೆ ಅಂತಿಲ್ಲ, ಬಂದ್ರೆ ಬರ್ಬೋದು. ಮತ್ತೆ ಹೆದರುವಂತ, ಗಾಬರಿ ಪಡುವಂತ ಯಾವ ಸೈಡ್ ಎಫೆಕ್ಟ್ ಇಲ್ಲ. ಈ ಟ್ರೀಟ್ಮೆಂಟ್ ಯೂಶುವಲಿ ಲೈಫ್ ಲಾಂಗ್. ಅವ್ರಿಗೆ 60 ನಂತರ ಅದೇ ವಾಟ್ ಎವರ್ ಏಜ್ ಸ್ಟಾರ್ಟ್ ಮಾಡಿದ ಅಂತ ನಾವು ಅವರಿಗೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಸೇಮ್ ಮೆಡಿಸಿನ್ ಅನ್ನ ತಗೊಳ್ತಾ ಇರ್ಬೇಕಾಗುತ್ತೆ. ಅದರೊಂದಿಗೆ ಆಹಾರ ಪದ್ಧತಿಯನ್ನು ಕೂಡ ತಗೊಳ್ಬೇಕಾಗುತ್ತೆ. ನ್ಯೂಟ್ರಿಷಿಯಸ್ ಡಯಟ್ ಅಂತಾರಲ್ಲ, ಗ್ರೀನ್ ಲೀಫ್ ವೆಜಿಟೇಬಲ್, ಎಲ್ಲಾ ವಿಟಮಿನ್ಗಳು ಇರುವಂತ ಡಯಟ್ ಅನ್ನು ತಗೊಳ್ಬೇಕಾಗುತ್ತೆ. ನಾನ್ ವೆಜ್ ತಕೊಂಡ್ರೆ ಒಳ್ಳೇದು, ಬಟ್ ಎಷ್ಟೊಂದ್ ಜನ ನಾನ್ ವೆಜ್ ತಗೊಳ್ಳಲ್ಲ. ಅವರಿಗೆ ವಿಟಮಿನ್ ಸಪ್ಲಿಮೆಂಟ್ ಅಂತ ತಕೊಂಡ್ರೆ ಒಳ್ಳೇದು. ಈಗ ಇತ್ತೀಚಿನ ದಿನಗಳಲ್ಲಿ ಇದು ಮರೆವಿನ ಸಮಸ್ಯೆ ಈಗ ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗದೆ ಇರ್ಬೋದು. ಹೀಗೆ ಬಂದಾಗ ಯಾವ್ದಾದ್ರು ಗುಣಮುಖರಾದದ್ದು ನಿಮ್ಮ ಹತ್ರ ಎಕ್ಸಾಂಪಲ್ಸ್ ಉಂಟಾ ಅಂತ? ಲಾಸ್ಟ್ ವೀಕ್ ಒಂದು ಕೇಸ್ ಇತ್ತು. ಅವರು 70-year-old ಮೇಲ್, ಅಂದ್ರೆ ಪುರುಷ. ಅವರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯ್. ಅವರು 6 ತಿಂಗಳಿಂದ ನೆನಪಿನ ಶಕ್ತಿ ಪ್ರಾಬ್ಲಮ್ ಇಂದ ಬರ್ತಾ ಇದ್ರು. ತುಂಬಾ ಸಿಟ್ಟು ಮಾಡೋದು, ಹೇಳಿದ್ ಕೇಳುದಿಲ್ಲ, ಅದೆಲ್ಲ 6 ತಿಂಗಳಾಯ್ತು. ಲೋಕಲ್ ಡಾಕ್ಟರ್ 3-4 ನೋಡಿದ್ರು, ಏನು ಟ್ರೀಟ್ಮೆಂಟ್. ಇಲ್ಲಿ ನಮ್ಮ ಮಹೇಶ್ ಹಾಸ್ಪಿಟಲ್ ನನ್ನ ಹತ್ರ ಬಂದಿದ್ರು. ನನ್ಗೆ ಡೌಟ್ ಆಯ್ತು. ಅವ್ರ ಡಯಟ್ ಕೇಳಿದೆ, ಅವ್ರು ಬರೀ ವೆಜಿಟೇರಿಯನ್ ಅಂತ ಹೇಳಿದ್ರು. ಕಡೆಗೆ ಅವರದ್ದು ಬ್ಲಡ್ ಟೆಸ್ಟ್, ವಿಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್ ಅನ್ನು ಮಾಡಿತ್ತು. ಅದರಲ್ಲಿ ಲೆವೆಲ್ಸ್ ಕಡಿಮೆ ಆಯ್ತು. ಅವ್ರಿಗೆ ಇಂಜೆಕ್ಷನ್ B12 ಮತ್ತೆ ಫೋಲೇಟ್ ಕೊಡ್ತು. ಅವ್ರು ವಿದಿನ್ ಎ ಮಂತ್ ಫುಲ್ ಗುಣ ಆಯ್ತು. ಮುಂಚೆ ಹೇಗಿದ್ರೆ ಹಾಗೆ ಆಯ್ತು. ಸೊ ಅಲ್ಲಿ ಹೋಪ್ ಇದೆ. ನೀವು ಡಿಮೆನ್ಷಿಯಾ ಅಥವಾ ಮೆಮೊರಿ ಪ್ರಾಬ್ಲಮ್ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಗುಣ ಆಗೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಎಷ್ಟೊಂದ್ಸಲಿ ಗುಣ ಆಗೋದು ಇದೆ. ಈಗ ಅವರು ಮತ್ತೆ ಅದು ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಕಂಪ್ಲೀಟ್ ಗುಣ ಆಯ್ತು ಅಂತ ಹೇಳಿದ್ರು. ಹೌದು, ಅಂದ್ರೆ ಮುಂದೆ ಡಿಮೆನ್ಷಿಯಾ ಮೆಡಿಸಿನ್ ಅಲ್ಲ, ಅದು ರಿವರ್ಸಿಬಲ್ ಕಾಸ್. ಅದೇ ಹೇಳಿದಲ್ಲ, ವಿಟಮಿನ್ ಕಡಿಮೆ ಆಗಿರುವಂತ ವಿಟಮಿನ್ ತಗೊಳ್ತಾ ಇರ್ಬೇಕು ಅವ್ರ. ಡಿಮೆನ್ಷಿಯಾ ಅಂತ ಹೇಳಕ್ ಬರಲ್ಲ, ಅದು ರಿವರ್ಸಿಬಲ್ ಡಿಮೆನ್ಷಿಯಾ ಅಂತ ಕಾಸ್ ಆಗುತ್ತೆ. ಈಗ ಸಂಪೂರ್ಣವಾಗಿ ಗುಣಮುಖ ಆಯ್ತು, ಒಂದ್ ವೇಳೆ ಸೇಮ್ ಮರುಕಳಿಸುತ್ತಾ ಅಂತ ಹೇಳಿ ಮತ್ತೆ ರಿಪೀಟ್? ಅದೇ, ಅವರು ಪುನಃ ಡಯಟ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪುನಃ ಬರ್ಬೋದು, ಇಲ್ಲ ಅಂದ್ರೆ ಬರಲ್ಲ. ಡಯಟ್ ಅಲ್ಲಿ ಎಲ್ಲ ಅವ್ರು ಬಂದಿರೋ ಡಯಟ್ ಇಂದ ಡಿಫಿಷಿಯನ್ಸಿಯಿಂದ ಬಂದಿರೋದು ವಿಟಮಿನ್. ಆ ವಿಟಮಿನ್ ರೆಗ್ಯುಲರ್ ಆಗಿ ತಕೊಂಡು ಮತ್ತೆ ಬರಲ್ಲ. ಈಗ ಪ್ರಮುಖವಾಗಿ ಹೇಳೋದು ನೀವು ಮೆಡಿಸಿನ್ ಗಿಂತ ಅವರಿಗೆ ಆತ್ಮಸ್ಥೈರ್ಯ ಬೇಕು ಅಂತ. ಡೆಮೆನ್ಷಿಯಾ ಅಥವಾ ಮರೆವಿನ ಸಮಸ್ಯೆ ಏನಿದೆ ಅದರಲ್ಲಿ ಮೇನ್ ಆಗಿ ಅದು ಈ ಪೇಷಂಟ್ ಅಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಅಥವಾ ನ್ಯೂಟ್ರಿಷಿಯಸ್ ಡಯಟ್ ಇಂಪಾರ್ಟೆಂಟ್. ಬೇರೆ ಪೇಷಂಟ್ ಹೇಗಿರ್ತಾರೆ ಅಂದ್ರೆ ಇವರದ್ದು ನೀವು ಒಂದು ರೀತಿ ಹೇಳಿದ್ರಿ ಸಡನ್ ಆಗಿ ಬಂತು ಅವರಿಗೆ ಅಂತ ಹೇಳಿ. ಬೇರೆ ಪೇಷಂಟ್ ಈಗ ಒಮ್ಮೆ ಬಂದ್ರೆ ಅವರ ವರ್ತನೆ ಹೇಗಿರುತ್ತೆ, ಅಥವಾ ಮೆಡಿಸಿನ್ ತಗೊಂಡ ನಂತರ ಯಾವ ರೀತಿಯಲ್ಲಿ ಅವ್ರು ಬಿಹೇವ್ ಮಾಡ್ತಾರೆ ಅಂತ? ಅದೇ, ಈಗ ಯೂಶಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೈಮ್ ಇಂದ ಅವ್ರು, ನಾನು ನಿಮ್ಗೆ ಆಗ್ಲೇ ಹೇಳಿ 3 to 6 months ಸಿಂಪ್ಟಮ್ ಇರುತ್ತೆ. ಅವ್ರು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ನಂತರ ಏನಾಗುತ್ತೆ ಅಂದ್ರೆ ಎಲ್ಲಿ ಲಾಸ್ಟ್ ಬಂದಿದ್ರು ಅದೇ ಸ್ಟೇಜ್ ಮೇಂಟೈನ್ ಆಗುತ್ತೆ, ಹಿಂದಕ್ಕೂ ಹೋಗುದಿಲ್ಲ ಮುಂದಕ್ಕೂ ಹೋಗುದಿಲ್ಲ. ಅಂದ್ರೆ ನಾ ಹೇಳಿದಿಲ್ಲ, ಪ್ರೋಗ್ರೆಸ್ ಅನ್ನು ಹಾಲ್ಟ್ ಮಾಡುತ್ತೆ, ತಡೆಗಟ್ಟುತ್ತದೆ. ನೀವು ವರ್ಲ್ಡ್ ಅಲ್ಲಿ ಇವತ್ತಿನ ಡೇಟ್ ಅಲ್ಲಿ ವರ್ಲ್ಡ್ ಅಲ್ಲಿ ಯಾವುದೇ ಡಾಕ್ಟರ್ ಇಂಡಿಯಾ ಇರ್ಲಿ ಅಬ್ರಾಡ್ ಅಲ್ಲಿ ಹೋದ್ರು ಇದಕ್ಕೆ
ಅದ್ರಿಗಿಂತ ಜಾಸ್ತಿ ಟ್ರೀಟ್ಮೆಂಟ್ ಬರ್ಲಿಲ್ಲ ಇವಾಗ, ಮುಂದೆ ಬರ್ಬೋದು, ರಿಸರ್ಚ್ ತುಂಬಾ ನಡೀತಾ ಇದೆ. ಓಕೆ, ಅಂದ್ರೆ ಇದು ಡಿಮೆನ್ಷಿಯಾ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತದ್ದು. ಈ ಮೊದಲು ಜನರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಅವರಿಗೆ ಗೊತ್ತಿರ್ತಾ ಇದ್ರ ಬಗ್ಗೆ ಡಿಮೆನ್ಷಿಯಾ ಅಂತ ಒಂದು ಕಾಯಿಲೆ ಇದೆ, ಮರವಿನ ಸಮಸ್ಯೆಯನ್ನ ಡಿಮೆನ್ಷಿಯಾ ಅಂತ ಕರೀತಾರೆ, ಇದ್ರ ಬಗ್ಗೆ ಅರಿವು ಎಷ್ಟರ ಮಟ್ಟಿಗೆ ಇತ್ತು ಅಂತ? ಅದೇ ಮುಂಚಿದ ಟೈಮಲ್ಲಿ ಎಲ್ಲರೂ ಏನ್ ತಿಳ್ಕೊಳ್ತಿದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು, ಕನ್ನಡದಲ್ಲಿ ಹೇಳ್ತಾರೆ ಅರಳು ಮರಳು ಅಂತ ಹೇಳ್ತಾರೆ, 60 ಮೇಲೆ ಅರಳು ಮರಳು. ಅದನ್ನ ಏನ್ ಮಾಡ್ತಿದ್ರೆ, ಇದು ನಾರ್ಮಲ್ ಏಜ್ ರಿಲೇಟೆಡ್, ಇದಕ್ಕೇನಿಲ್ಲ, ದೊಡ್ಡ ಅಂದ್ರೆ ಏಜ್ ಆದವರು ಮಕ್ಕಳ ತರ ಬಿಹೇವ್ ಮಾಡ್ತಾರೆ ಅಂತ ಹಾಗೆ ಅದ್ ಎಲ್ಲರೂ ಮಾಡ್ತಾರೆ ಅಂತ ಬಿಟ್ಬಿಡ್ತಿದ್ರು. ಅವರಿಗೆ ಟ್ರೀಟ್ಮೆಂಟ್ ಇದೆ, ಇದಕ್ಕೆ ಕೆಲವು ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಗುಣ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈಗ ಏನಾಗಿದೆ, ಅವೇರ್ನೆಸ್ ಜಾಸ್ತಿ ಆಗಿದೆ, ಟಿವಿ, ಪೇಪರ್, ಸೋಷಿಯಲ್ ಮೀಡಿಯಾ, ಅದ್ರಲ್ಲೆಲ್ಲ ಇದ್ರ ಬಗ್ಗೆ ಪ್ರೋಗ್ರಾಮ್ಗಳು ಬರುತ್ತೆ. ಆಗ ಅವರಿಗೆ ಅವೇರ್ನೆಸ್ ಜಾಸ್ತಿ ಆಗಿ ಡಾಕ್ಟರ್ನ ಅಪ್ರೋಚ್ ಆಗ್ತಾರೆ. ಓಕೆ, ಒಂದು ಸರಾಸರಿ ಒಂದು ಎಷ್ಟು ಜನರಲ್ಲಿ ಇರ್ಬೋದು ನಿಮ್ಮ ಪ್ರಕಾರ ಸರ್, ಈಗಿನ ಜನರೇಷನ್ಗೆ ನೀವು ಹೋಲಿಕೆ ಮಾಡಿ ನೋಡೋದಾದ್ರೆ? ಗುಡ್ ಕ್ವಶನ್. ಇದು 1% ಆಫ್ ದ ಪಾಪ್ಯುಲೇಷನ್ ಸಫರ್ ಆಗುತ್ತೆ, ಅಂದ್ರೆ 100ರಲ್ಲಿ ಒಬ್ರಿಗೆ ಬರುತ್ತೆ. ಇದು ಜೆಂಟ್ಸಿಗೂ ಬರ್ಬೋದು, ಲೇಡೀಸ್ ಈಕ್ವಲಿ ಎಫೆಕ್ಟ್ ಆಗ್ತಾರೆ. ಆದ್ರೆ 1% ಆಫ್ ದ ಪಾಪ್ಯುಲೇಷನ್ ಆಫ್ಟರ್ 60 ಬರುವಂತದ್ದು. ಯಂಗ್ ಏಜ್ ಅಲ್ಲಿ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ತುಂಬಾ ಕಡಿಮೆ ಬರುವಂತದ್ದು. ಏನಾದ್ರೂ ಜೆನೆಟಿಕ್ ಲೋಡಿಂಗ್ ಅಂದ್ರೆ ಫ್ಯಾಮಿಲಿ ಸ್ಟೇಜ್ ಆಗ ಮಾತ್ರ ಬರುವಂತ, ಇಲ್ಲ ಅಂದ್ರೆ ಬರಲ್ಲ. ಆಫ್ಟರ್ 60 ಬರುವಂತ ಜನರಲ್ ಕಾಮನ್ ಆಗಿ. ಈಗ ನಿಮ್ಗೆ ಅಂದ್ರೆ ಸರಾಸರಿ ಎಷ್ಟು ಪೇಷಂಟ್ ಅಂದ್ರೆ ದಿನ ನೀವು ನೋಡ್ತೀರಿ? ದಿನ ಬರ್ತದಂತಿಲ್ಲ, ಅದೇ ಅದು ಪ್ರೆಸೆಂಟೇಶನ್ ಮೇಲೆ ಹೋಗುತ್ತೆ, ಏಜ್ ಗ್ರೂಪ್ ಅಲ್ಲಿ ಹೋಗುತ್ತೆ. ಯೂಶುವಲಿ 60-70 ಮೇಲೆ ಪೇಷಂಟ್ ಬಂದ್ರೆ ನಾವು ಅದನ್ನು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ತೇವೆ, ಇದು ಡಿಮೆನ್ಷಿಯಾ ಅಂತ ರೂಲ್ ಔಟ್ ಮಾಡ್ಬೇಕು. ಅದು ಇರ್ಬೋದಾ ಇಲ್ವಾ ಅಂತ ಕ್ವಶನ್, ಅದ್ರ ಮೇಲೆ ಟೆಸ್ಟ್ ಕ್ವಶನ್ ಕೇಳ್ತೀವಿ. ಸಾಮಾನ್ಯವಾಗಿ ಅಂದ್ರೆ ಅವರ ವರ್ತನೆಯಿಂದಲೇ ಅಂದ್ರೆ ಅವರು ಈಗ ಡಾಕ್ಟರ್ನ ಕನ್ಸಲ್ಟ್ ಆಗ್ಲಿಕ್ಕೆ ಬರ್ತಾರಾ ಅಂತ? ಕರೆಕ್ಟ್. ಅವ್ರು ಈ ಡಿಮೆನ್ಷಿಯಾ ಇರೋ ಪೇಷಂಟ್ಸ್ ಗೆ ಒಂದಂದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಕಾಯಿಲೆ ಇದೆ, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಇನ್ಸೈಟ್ ಅಂತ ಹೇಳ್ತೀವಿ. ಅದು ಅವ್ರಿಗೆ ಇರುದಿಲ್ಲ, ಅವರ ಸುತ್ತಮುತ್ತಲ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ತದೆ, ಇವ್ರು ಮರಿತಾ ಇದ್ದಾರೆ, ಇವರ ಬಿಹೇವಿಯರ್ ಅಲ್ಲಿ ಚೇಂಜ್ ಇದೆ, ಇವ್ರು ಮಾತಾಡುವಾಗ ಕಷ್ಟ ಪಡ್ತಾರೆ, ಇವ್ರು ಶರ್ಟ್ ಆಗುವಾಗ ಕಷ್ಟ ಪಡ್ತಾರೆ. ಇದೆಲ್ಲ ಇವ್ರಿಗೆ ಗೊತ್ತಿರುದಿಲ್ಲ, ಪೇಷಂಟ್ ಗೊತ್ತಿರುದಿಲ್ಲ. ಆದ್ರೆ ಮನೆಯವರು, ತಂದೆ ತಾಯಿ ಅಥವಾ ಮಕ್ಕಳಿಗೆ, ಹೆಂಡತಿಗೆ, ಗಂಡನಿಗೆ ಗೊತ್ತಾಗುತ್ತೆ. ಆಗ ಅವರನ್ನು ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಈಗ ಕೆಲವೊಂದು ಈಗ ಹೇಳ್ಬೋದು 60ರ ನಂತರ ಕೆಲವರಿಗೆ ಶುಗರ್ ಇರ್ತದೆ, BP ಎಲ್ಲ ಸಾಯ್ತದೆ ಬಹಳಷ್ಟು. ಅದರೊಂದಿಗೆ ಇದು ಕೂಡ ಒಂದು ವೇಳೆ ಇದ್ರೆ ಸೇಮ್ ಕಂಟಿನ್ಯೂಯೇಷನ್ ಇರುತ್ತಾ? ಕರೆಕ್ಟ್. ನೀವು ಹೇಳಿದಂಗೆ BP, ಶುಗರ್, ಸ್ಮೋಕಿಂಗ್, ಆಲ್ಕೋಹಾಲ್ ವಿತ್ ಇನ್ಕ್ರೀಸಿಂಗ್ ಏಜ್, ಇದೆಲ್ಲ ಕೂಡ ನಾವು ಇಂಗ್ಲಿಷ್ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಒಂದೊಂದು ಇದ್ದಾಗೂ ಅವರಿಗೆ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಹೇಳಿದಾಗೆ ವಯಸ್ಸು ಜಾಸ್ತಿ ಆದಾಗ ಮೇನ್ ರಿಸ್ಕ್, ಅದ್ರೊಟ್ಟಿಗೆ ಇದೆಲ್ಲ BP, ಹೈಪರ್ ಟೆನ್ಷನ್, ಡಯಾಬಿಟಿಸ್, ಸ್ಮೋಕಿಂಗ್, ಅದೆಲ್ಲ ಲ್ಯಾಕ್ ಆಫ್ ಎಕ್ಸರ್ಸೈಸ್, ಅದೆಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಅದೆಲ್ಲ ಮೆಡಿಸಿನ್ ಒಟ್ಟಿಗೆ ಈ ಮೆಡಿಸಿನ್ ಅನ್ನು ಕೂಡ ಕೊಡ್ಬೋದು. ಸಂಪೂರ್ಣವಾಗಿ ಗುಣಮುಖವಾದ ಉದಾಹರಣೆ ಈಗ ನೀವು ಲಾಸ್ಟ್ ಟೈಮ್ ಅದು ಬಿಟ್ರೆ ಬೇರೆ ಯಾವ್ದಾದ್ರು ಉಂಟಾ ಎಕ್ಸಾಂಪಲ್ಸ್? ಇಲ್ಲ, ಅದು ನಾನು ರೀಸೆಂಟ್ ಆಗಿ ನೋಡಿದೆ, ಆದದ್ದು ತುಂಬಾ ಇದೆ, ಬಟ್ ಅದೊಂದು ರೀಸೆಂಟ್ ಆದ ಎಕ್ಸಾಂಪಲ್. ಮಹೇಶ್ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 hours. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಈಗ ನಮ್ಮ ಜೀವನ ಶೈಲಿಯಲ್ಲಿ ನಾವು ಒಂದು ಅಳವಡಿಸಿಕೊಳ್ಳುವಂತ ಈಗ ಯೋಗ ಇರ್ಬೋದು, ಧ್ಯಾನ, ಇವೆಲ್ಲವೂ ಕೂಡ ಅಂದ್ರೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು, ಈ ಮರವಿನ ಸಮಸ್ಯೆಯನ್ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತಾ ಅಂತ ಹೇಳಿ? ಖಂಡಿತವಾಗೂ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಯೋಗ, ಮೆಡಿಟೇಷನ್, ಎಕ್ಸಸೈಸ್ ಎಲ್ಲ ಖಂಡಿತ ಹೆಲ್ಪ್ ಆಗುತ್ತೆ. ಎಕ್ಸಸೈಸ್ ಅಂದ್ರೆ ಮೆಂಟಲ್ ಎಕ್ಸಸೈಸ್ ಪ್ಲಸ್ ಫಿಸಿಕಲ್ ಎಕ್ಸಸೈಸ್. ಫಿಸಿಕಲ್ ಎಕ್ಸಸೈಸ್ ನಮ್ಗೆಲ್ಲರಿಗೂ ಗೊತ್ತಿದೆ, ವಾಕಿಂಗ್, ಜಾಗಿಂಗ್, ಜಿಮ್ ಅಥವಾ ಯೋಗಾಸನ ಟೈಪ್. ಇದು ಮೆಂಟಲ್ ಎಕ್ಸಸೈಸ್ ಅಂದ್ರೆ ನಮ್ಮ ಬ್ರೈನಿಗೆ ಪರ್ಟಿಕ್ಯುಲರ್ ಆಗಿ ಕೊಡುವಂತ ಎಕ್ಸಸೈಸ್. ನಿಮ್ಗೆ ಇದಿರ್ಬೋದು, ಚೆಸ್ ಆಡೋದಿರ್ಬೋದು, ಸುಡೋಕು ಗೊತ್ತಾ ನಿಮ್ಗೆ? ಆ ಗೇಮ್ ತರ. ಕ್ರಾಸ್ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನಾವು ಪದಬಂಧ ಅಂತ ಹೇಳ್ತೀವಿ. ಇದು ಹೊಸ ಲ್ಯಾಂಗ್ವೇಜ್ ಭಾಷೆ ಕಲಿಯುವಂಥದ್ದು, ಹೊಸ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೊಸ ಹಾಬಿ ಕಲಿಯುವುದು, ಗಾರ್ಡನಿಂಗ್, ಅದೆಲ್ಲ ಏನಾಗುತ್ತೆ ಅಂದ್ರೆ ಬ್ರೈನ್ ನಿಂದ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ವಿತ್ ಏಜ್ 60-70 ನಂತರ ಬ್ರೈನ್ ಡಲ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಬ್ರೈನ್ ಒಳಗೆ ಸೈನಾಪ್ಟಿಕ್ ಕನೆಕ್ಷನ್ ಅಂತ ಹೇಳ್ತೇವೆ, ನ್ಯೂರಾನ್ಸ್ ಮಧ್ಯ, ಅದು ಕನೆಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬ್ರೈನ್ ಅನ್ನು ಎಷ್ಟು ಸ್ಟಿಮ್ಯುಲೇಟ್ ಮಾಡ್ತೇವೆ ಅಷ್ಟು ಕನೆಕ್ಷನ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಈಗ ಬ್ರೈನ್ ಅಲ್ಲಿ ಕ್ಲಾಟ್ ಏನಾದ್ರು ಆದ್ರೆ ಮರವಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂದ್ರೆ ಬರುತ್ತಾ ಅಂತ ಹೇಳಿ? ಇದು ನೀವು ಆಗ ಹೇಳಿದ ಯಾವ ಏಜ್ ಅಲ್ಲೂ ಬ್ರೈನ್ ಕ್ಲಾಟ್ ಬರ್ಬೋದು, ಮಿಡ್ಲ್ ಏಜ್, ಯಂಗ್ ಏಜ್ ಆರ್ ಲೇಟರ್ ಓಲ್ಡರ್ ಏಜ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಆಗ ಗ್ರಾಜುವಲಿ ಬ್ರೈನ್ ಅಲ್ಲಿ ಡ್ಯಾಮೇಜ್ ಆಗಿ ಸ್ಲೋಲಿ ನ್ಯೂರಾನ್ಸ್ ಎಲ್ಲ ಸಾಯುತ್ತೆ. ಆಗ ಮೆಮೊರಿ ಪವರ್ ಸ್ಲೋಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಯಾವ ಏಜ್ ಅಲ್ಲಿ ಕೂಡ ಆಗ್ಬೋದು? ಯಾವ ಏಜ್ ಅಲ್ಲೂ ಆಗ್ಬೋದು. ಕಾಮನ್ ಅಗೇನ್ ಎಲ್ಲಾ ಇದು ಡಿಮೆನ್ಷಿಯಾ ಕಾಮನ್ 16 ನಂತರ, ಬಟ್ ಇದೆಲ್ಲ ಎಕ್ಸೆಪ್ಷನ್. ಹೆಡ್ ಇಂಜುರಿ ಆದ್ರೆ ಆಗುತ್ತೆ, ಒಬ್ರು ಬೈಕ್ ಅಲ್ಲಿ ಆಕ್ಸಿಡೆಂಟ್, ಕಾರಲ್ಲಿ ಆಕ್ಸಿಡೆಂಟ್, ತಲೆಗೇಟ್ ಆಗುತ್ತೆ, ಆಗ್ಲೂ ಡಿಮೆನ್ಷಿಯಾ ಬರೋ, ಮೆಮೊರಿ ಪ್ರಾಬ್ಲಮ್ ಆರ್ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ, ರಿಸ್ಕ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಡೆಮೆನ್ಷಿಯಾ ಟೆಂಪರರಿ ಅಥವಾ ಪರ್ಮನೆಂಟ್ ಆಗಿ ಇರುತ್ತೆ? ಡಿಮೆನ್ಷಿಯಾ ಅನ್ನೋದು ಎರಡು ಹೇಳ್ಬೋದು, ಕೆಲವೊಂದು ಟೆಂಪರರಿ, ಕೆಲವೊಂದು ಪರ್ಮನೆಂಟ್. ಟೆಂಪರರಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ರಿವರ್ಸಿಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದ್ರಲ್ಲಿ ಅಂದ್ರೆ ನೀವು ಏನೋ ಒಂದು ಕಾರಣ ಇರುತ್ತೆ, ಇನ್ಫೆಕ್ಷನ್ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ಆಬ್ಸೆಸ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ ಆಗ್ಲೇ ಹೇಳಿದಲ್ಲ ಒಂದೆರಡು ಎಕ್ಸಾಂಪಲ್, ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು. ಇದಕ್ಕೇನಂದ್ರೆ ಆಬ್ಸೆಸ್ ಇದ್ರೆ ಅದನ್ನ ಡ್ರೈನ್ ಮಾಡ್ಬೇಕು, ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನ್ ಟ್ರೀಟ್ ಮಾಡ್ಬೇಕು, ಮತ್ತೆ ಟ್ಯೂಮರ್ ಇದ್ರೆ ಟ್ಯೂಮರ್ ಅನ್ನು ರಿಮೂವ್ ಮಾಡು. ಹೀಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ, ಅದನ್ನ ಮಾಡಿದ್ರೆ ನೀವು ಡಿಮೆನ್ಷಿಯಾದಿಂದ ಹೊರಬರ್ಬೋದು. ಇನ್ನು ಕೆಲವು ಇರಿವರ್ಸಿಬಲ್ ಅಥವಾ ನೀವು ಹೇಳಿದಾಗ ಪರ್ಮನೆಂಟ್ ಡಿಮೆನ್ಷಿಯಾ, ಅದು ಅಲ್ಝೈಮರ್ ಡಿಮೆನ್ಷಿಯಾ, ಲಿವಿ ಬಾಡಿ ಡಿಮೆನ್ಷಿಯಾ, ಫ್ರಾಂಟೋಟೆಂಪರಲ್, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಅಷ್ಟೊಂದು ಎಫೆಕ್ಟಿವ್ ಇಲ್ಲ, ಇದ್ರಷ್ಟು ಕಂಪ್ಲೀಟ್ ಗುಣಮುಖರಾಗಲ್ಲ. ಹೌದು. ಈಗ ಮರವಿನ ಸಮಸ್ಯೆ ಇದು ಹೇಗೆ ಸರ್, ಟೆಂಪರರಿ? ಮರವಿನ ಸಮಸ್ಯೆ ಯಂಗ್ ಏಜ್ ಅಲ್ಲಿ ಎಲ್ಲರಿಗೂ ಕಾಮನ್, ಆದ್ರೆ ಕೆಲವೊಂದು ಕಂಡೀಷನ್ ಅಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಈಗ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರಿ, ನೀವು ಟೆನ್ಷನ್ ಅಲ್ಲಿ ಇರ್ತೀರಿ, ನಿಮ್ಮ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಆಗ ನಿಮ್ಗೆ ಏನಾಗುತ್ತೆ, ಮೆಮೊರಿ ಪವರ್ ಸ್ವಲ್ಪ ಅಟೆನ್ಷನ್ ಕಾನ್ಸಂಟ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ ಕೆಲವರಿಗೆ ಡಿಪ್ರೆಷನ್, ಆಂಗ್ಸೈಟಿ ಇರುತ್ತೆ, ಆಗ್ಲೂ ಅವರಿಗೆ ಮೆಮೊರಿ ಪ್ರಾಬ್ಲಮ್ ಬರುತ್ತೆ. ಇನ್ ಕೆಲವೊಮ್ಮೆ ಮಕ್ಕಳಿಗೆ ADHD ಅಂತ ಒಂದು ಕಂಡೀಷನ್ ಇದೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಇದೆ, ಆಗ ಅವ್ರಿಗೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ರೆಸ್ಟ್ಲೆಸ್ ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಮೆಮೊರಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾವ್ ಇದಕ್ಕೇನ್ ಹೇಳ್ತೀವಿ ಅಂದ್ರೆ ಮೆಮೊರಿ ಪ್ರಾಬ್ಲಮ್ಸ್ ಡ್ಯೂ ಟು ಸೆಕೆಂಡರಿ ಸೈಕ್ಯಾಟ್ರಿಕ್ ಕಂಡೀಷನ್ ಅಂತ. ಹಾಗೆ ಡಾಕ್ಟರ್, ಈಗ ನೀವು ಕುಟುಂಬ ಸದಸ್ಯರಿಗೆ ಕೇರ್ ಗಿವಿಂಗ್ ಟಿಪ್ಸ್ ಕೊಡೋದಿದ್ರೆ ಏನ್ ಹೇಳ್ಬೋದು? ಅದೇ ಅವರಿಗೆ ನಾನು ಹೇಳುದಾದ್ರೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ಡಿಮೆನ್ಷಿಯಾ. ಈಗ ಅರ್ಲಿ ಸ್ಟೇಜ್ ಅಲ್ಲಿ ಅವರಿಗೆ ಎಲ್ಲಾ ತರದ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕು ನಾವು. ಅವ್ರಿಗೆ ಡಿಮೆನ್ಷಿಯಾ ಬಂದಿದೆ ಅಂತ ಒಂದ್ ಸೈಡ್ ಅಲ್ಲಿ ಕೂರ್ಸೋದಲ್ಲ, ಅಂದ್ರೆ ಪೇಪರ್ ಓದಿಸೋದು, ನಾವೆಲ್ಲ ಮಾತಾಡುವಾಗ ಅವರನ್ನು ಇನ್ವಾಲ್ವ್ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅವರನ್ನು ಒಬ್ಬರೇ ಬಿಡೋದು ಸೇಫ್ ಅಲ್ಲ. ಅವರು ದಾರಿ ಗೊತ್ತಾಗಲ್ಲ, ಅವ್ರಿಗೆ ಮನೆಯಲ್ಲಿ ಯಾವ್ದು ರೂಮ್ ಅಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ, ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಆಚೆ ಈಚೆ ಹೋಗಿ, ಮನೆಯಿಂದ ಹೊರಗೋಗಿ ಎಲ್ಲಿಗೂ ಹೋಗ್ಬೋದು. ಅವರಿಗೆ ನೀವು ಆದಷ್ಟು ಮನೆ ಒಳಗೆ ಅವರಿಗೆ ರಿಓರಿಯಂಟೇಶನ್ ಮಾಡ್ಬೇಕು. ರಿಓರಿಯಂಟೇಶನ್ ಅಂದ್ರೆ ಎಲ್ಲಿದ್ದೀವಿ ಅಂತ ನೀವೇ ಹೇಳ್ಬೇಕು ಅವ್ರಿಗೆ, ಮರ್ತು ಹೋದಾಗ ಪುನಃ ಪುನಃ. ಮತ್ತೆ ನೀವು ಆದಷ್ಟು ಅವರೆದುರು ಕೋಪ ಮಾಡ್ಕೊಳ್ಬಾರ್ದು, ಪೇಷನ್ಸ್ ಕಳ್ಕೊಳ್ಬಾರ್ದು. ಅವರನ್ನ ಹ್ಯಾಂಡಲ್ ಮಾಡುವಾಗ ಮಕ್ಕಳನ್ನ ಹ್ಯಾಂಡಲ್ ಮಾಡಿದಾಗೆ ಮಾಡ್ಬೇಕು. ಅಂದ್ರೆ ಅವ್ರನ್ನ ಒಬ್ಬರೇ ಬಿಡಬಾರ್ದು. ಮಕ್ಕಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರ ಅದೇ ತರ ಹ್ಯಾಂಡಲ್ ಮಾಡ್ಬೇಕು, ಕೋಪನೂ ಮಾಡ್ಕೊಳ್ಬಾರ್ದು. ಡಾಕ್ಟರ್, ಈಗ ನೀವು ಸಾರ್ವಜನಿಕರಿಗೆ ಇದರ ಬಗ್ಗೆ ನೀಡುವಂತಹ ಸಂದೇಶ ಏನು? ಡೆಮೆನ್ಷಿಯಾ ಇರ್ಬೋದು, ಮರವಿನ ಸಮಸ್ಯೆ ಇರ್ಬೋದು, ಈ ತಪ್ಪು ಕಲ್ಪನೆಗಳನ್ನೆಲ್ಲ ಹೊರತುಪಡಿಸಿ ಸಾರ್ವಜನಿಕರಿಗೆ ನೀವು ಏನ್ ಹೇಳ್ತೀರಿ?
ಡಿಮೆನ್ಷಿಯಾ ಒಂದು ಪರ್ಮನೆಂಟ್ ಕಾಯಿಲೆ ಅಲ್ಲ, ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಗುಣಮುಖರಾಗ್ಬೋದು. ಇದು ಎಷ್ಟೊಂದು ಕಾಯಿಲೆ ಎಕ್ಸಾಂಪಲ್ ಇದೆ, ಸೂಡೋ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಡಿಪ್ರೆಷನ್ ಇಂದ ಬರುವಂತದ್ದು. ಅದು ಡಿಪ್ರೆಷನ್ ಟ್ರೀಟ್ ಮಾಡಿ ಮೆಮೊರಿ ಪ್ರಾಬ್ಲಮ್ ಟ್ರೀಟ್ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಎಷ್ಟೊಂದು ಡಿಮೆನ್ಷಿಯಾಗಳು ರಿವರ್ಸಿಬಲ್ ಇದೆ, ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಮ ಮರುವಿನ ಪ್ರಾಬ್ಲಮ್ ಎಲ್ಲ ಹೊರಟೋಗುತ್ತೆ. ಅದರಿಂದ ನೀವು ಏನಾದ್ರೂ ಇಂಥ ಕಾಮನ್ ಆಗಿ ಕಂಡು ಬಂದ್ರೆ ಮೆಮೊರಿ ಅಥವಾ ಬಿಹೇವಿಯರ್ ಅಥವಾ ಥಿಂಕಿಂಗ್ ಅಥವಾ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಇಂಥದ್ರಲ್ಲಿ ಏನಾದ್ರು ಬದಲಾವಣೆ 3 ರಿಂದ 6 ತಿಂಗಳವರೆಗೆ 50 ಅಥವಾ 60 ವಯಸ್ಸಿನ ಮೇಲಿನವ್ರು ಕಂಡು ಬಂದ್ರೆ ಒಮ್ಮೆ ನೀವು ಸೈಕ್ಯಾಟ್ರಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಅನ್ನು ಒಮ್ಮೆ ಕನ್ಸಲ್ಟ್ ಮಾಡ್ಬೇಕು. ಆಗ ನಿಮ್ಗೆ ಅವರೊಂದು ಇನ್ವೆಸ್ಟಿಗೇಷನ್ ಹಿಸ್ಟ್ರಿ ಕೇಳಿ ಡಯಾಗ್ನೋಸ್ ಮಾಡಿ ಒಂದು ಒಪಿನಿಯನ್ ಕೊಡ್ತಾರೆ. ಹಾಗಾಗಿ ಆದಷ್ಟು ಇಂಥ ಸಮಸ್ಯೆ ಇದ್ರೆ ಒಮ್ಮೆ ಸೈಕ್ಯಾಟ್ರಿಸ್ಟ್ ಅನ್ನು ತೋರಿಸೋದು ಒಳ್ಳೇದು. ಡಾಕ್ಟರ್, ಇಷ್ಟೊತ್ತು ಡೆಮೆನ್ಷಿಯಾ ಈ ಮರವಿನ ಸಮಸ್ಯೆ ಬಗ್ಗೆ ಅಮೂಲ್ಯವಾದ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ಮರವಿನ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡದೆ ಕೂಡಲೇ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ. ಅದರೊಂದಿಗೆ ನಿಯಮಿತವಾದ ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ನಿಮ್ಮ ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸ್ತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ